ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಸಂಪುಟ ಸಭೆಯಲ್ಲಿ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪಿಸಲು ತೀರ್ಮಾನ ಕೈಗೊಳ್ಳಲಿ. ಬಸವರಾಜ್ ಕಳಸ. ಗೌತಮ ಬುದ್ಧರ ಚಿಂತನೆಗಳು, ವೈಚಾರಿಕತೆಗಳ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಲಿ. ಅಪ್ಪಗೇರಿ. ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿದ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಸಾಗರ್ ನಾಯಕ್ ಒತ್ತಾಯ. ಆಕಸ್ಮಿಕವಾಗಿ ಪಿಸ್ತೂಲ್ನಿಂದ ಹಾರಿದ ಗುಂಡು, ಯುವಕನಿಗೆ ಗಂಭೀರ ಗಾಯ, ದೂರು ದಾಖಲು. ದೇವೆ ನಗರದಲ್ಲಿ ಭಗವಾನ್ ಬುದ್ಧರ ಜಯಂತಿ ಆಚರಣೆ. ಭಾರತೀಯ ಸೇನೆ ನಾಗರಿಕರ ರಕ್ಷಣೆಗಾಗಿ ಮಂತ್ರಾಲಯ ಮಠದಲ್ಲಿ ವಿಶೇಷ ಹೋಮ. ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿ ಸತತ 3 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದು, ಮೇ 13ರಂದು ಏಮ್ಸ್ ಹೋರಾಟ 4ನೇ ವರ್ಷಕ್ಕೆ ಕಾಲಿಡುತ್ತದೆ. ರಾಜ್ಯ ಸರ್ಕಾರ ಕೂಡಲೇ ಸರ್ವ ಪಕ್ಷಗಳ ನಿಯೋಗದೊಂದಿಗೆ ದೆಹಲಿಗೆ ತೆರಳಿ ಏಮ್ಸ್ ಮಂಜೂರು ಮಾಡಿಸಲು ಮುಂದಾಗಬೇಕು ಎಂದು ಏಮ್ಸ್ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, 2022ರ ಮೇ 13ರಂದು ಏಮ್ಸ್ ಹೋರಾಟ ಸಮಿತಿಯಿಂದ ಹೋರಾಟ ಪ್ರಾರಂಭವಾಗಿದ್ದು, ಮುಂಬರುವ ಮೇ 13ರಂದು 4ನೇ ವರ್ಷಕ್ಕೆ ಮುಂದುವರಿಯುತ್ತದೆ. ಆದರೆ ಕೇಂದ್ರ ಮಟ್ಟದಲ್ಲಿ ಯಾವುದೇ ಬೆಳವಣಿಗೆ ಕಾಣುತ್ತಿಲ್ಲ ಎಂದರು. ಏಮ್ಸ್ ಹೋರಾಟ ಸಮಿತಿಯಿಂದ ನಿರಂತರವಾಗಿ ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆ ಮಾಡಬೇಕೆಂಬ ಒತ್ತಾಯದೊಂದಿಗೆ ಶಿಸ್ತುಬದ್ಧವಾಗಿ ಹಾಗೂ ಕಾನೂನು ನಿಯಮಗಳನ್ನು ಪಾಲಿಸುತ್ತಾ ಸಾಕಷ್ಟು ಪ್ರತಿಭಟನೆಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಮ್ಸ್ಗಾಗಿ ಕೇಂದ್ರಕ್ಕೆ ಪತ್ರ ಬರೆದಿದ್ದು ಬಿಟ್ಟರೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆಯಾಗಬೇಕೆಂಬ ನಿರ್ಧಾರವನ್ನು ಕೈಗೊಂಡು ದೆಹಲಿಗೆ ಸರ್ವ ಪಕ್ಷಗಳ ನಿಯೋಗ ತೆರಳಬೇಕು ಎಂದು ಆಗ್ರಹಿಸಿದರು. ಮೊನ್ನೆ ನಾವು ಹೋದಾಗ ತಮ್ಮ ಮುಂದೆ ಅದರ ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ಸುಮಾರು ಎಲ್ಲ ಸಂಸದರನ್ನ, ರಾಜ್ಯಸಭಾ ಸದಸ್ಯರನ್ನ ಎಲ್ಲರನ್ನು ಭೇಟಿಯಾದಾಗ ಒಂದು ರೀತಿಯಿಂದ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಣಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು, ಅದರಲ್ಲಿ ನಾವು ಯಶಸ್ವಿಯಾಗಿರ್ತದೆ. ಇಲ್ಲಿ ಕಡೆ ಈಗ ಆಗಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆ ಪ್ರಕಟಣೆ ಮಾಡಬೇಕು. ಅದಾಗ್ತದೆ. ಇಲ್ಲಿ ನಾನು ಭಾಳ ವಿವರವಾಗಿ ಹೇಳಕ್ಕೆ ಹೋಗೋದಿಲ್ಲ. ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಅಪೀಲ್ ಇಷ್ಟೇ, ಆದಷ್ಟು ಶೀಘ್ರದಲ್ಲಿ ಅವರು ಏನು ಹೇಳ್ತಾರಲ್ಲ, ಇದಕ್ಕೆ ಬುದ್ಧಿವಂತಿಕೆ ಬೇಕು, ಶಕ್ತಿ ಬೇಡ ಅಂತಕ್ಕಂಥದ್ದು, ಆ ನಿಟ್ಟಿನಲ್ಲಿ ನೀವು ಶೀಘ್ರದಲ್ಲಿ ಒಂದು ಸಚಿವ ಸಂಪುಟ ಒಂದು ತೀರ್ಮಾನವನ್ನು ಕೈಗೊಂಡು, ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಒಂದು ಸಚಿವ ಸಂಪುಟದಲ್ಲಿ ರಾಯಚೂರಿಗೆ ಏಮ್ಸ್ ಕೊಡೋ ನಿಟ್ಟಿನಲ್ಲಿ ಒಂದು ತೀರ್ಮಾನ ಕೈಗೊಳ್ಳಬೇಕು. ಮತ್ತು ಮುಖ್ಯಮಂತ್ರಿಗಳು ತಾವೇ ನೇತೃತ್ವ ವಹಿಸಿಕೊಂಡು ಸರ್ವ ಪಕ್ಷಗಳ ನಿಯೋಗವನ್ನು ಆದಷ್ಟು ಶೀಘ್ರದಲ್ಲಿಯೇ ಪ್ರಧಾನಮಂತ್ರಿಯವರಲ್ಲಿ ಹೋಗಬೇಕು. ಒಂದೇ ಒಂದು ಪ್ರಮುಖವಾದ ಬೇಡಿಕೆ, ರಾಯಚೂರಿಗೆ ಏಮ್ಸನ್ನು ಮಂಜೂರು ಮಾಡಿರಿ ಅಂತಕ್ಕಂಥ ಒಂದೇ ಒಂದು ಬೇಡಿಕೆ ಇಟ್ಕೊಂಡು ನೀವು ಹೋಗಬೇಕು. ಇದರಲ್ಲಿ ಈ ನಿಯೋಗದಲ್ಲಿ ನಮ್ಮ ರಾಜ್ಯದಿಂದ ಸ್ಪರ್ಧಿಸ್ತಕ್ಕಂಥ ಎಲ್ಲ 5 ಕೇಂದ್ರ ಸಚಿವರನ್ನು ಒಳಗೊಂಡ ನಿಯೋಗ ಆಗಬೇಕು. ಯಾಕಂದರೆ ಇದರಲ್ಲಿ ಯಾರೂ ಬಿಡಪ್ಪೇ ಇಲ್ಲ. ಪ್ರಹ್ಲಾದ್ ಜೋಶಿಯವರು, ಶೋಭಾ ಕರಂದ್ಲಾಜೆಯವರು, ಸೋಮಣ್ಣನವರು, ಕುಮಾರಸ್ವಾಮಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಎಲ್ಲರನ್ನ ಒಳಗೊಂಡ ಸರ್ವ ಪಕ್ಷಗಳ ನಿಯೋಗವನ್ನು ನೀವು ಆದಷ್ಟು ಶೀಘ್ರದಲ್ಲಿಯೇ ತಗೊಂಡು ಹೋಗಬೇಕು. ಇದು ನೇರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ನಾನು ಮಾಡ್ತೇನೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು, ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಒಂದು ಜವಾಬ್ದಾರಿಯ ಕರ್ತವ್ಯ ಕೂಡ ಹೇಳಿ ಸ್ಥಳೀಯ ಶಾಸಕರು, ರಾಯಚೂರು ನಗರ ಶಾಸಕರು
ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವುದು ಬಿಜೆಪಿ ಪಕ್ಷದ ಜವಾಬ್ದಾರಿಯೂ ಆಗಿದೆ. ಆದರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಶಾಸಕರುಗಳು ಶಕ್ತಿ ಬುದ್ಧಿ ಎಂಬ ಮಾತುಗಳನ್ನಾಡುತ್ತಾ ವೈಯಕ್ತಿಕವಾಗಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ದಾರೆ. ಅವರ ಸವಾಲು ಜವಾಬು ನಮಗೆ ಬೇಡ, ರಾಯಚೂರಿನಲ್ಲಿ ಏಮ್ಸ್ ಮಂಜೂರು ಮಾಡಿಸಬೇಕು ಎಂದು ತಿಳಿಸಿದರು. 3 ವರ್ಷಗಳಾದರೂ ಏಮ್ಸ್ ಹೋರಾಟಕ್ಕೆ ಅಂತ್ಯವಿಲ್ಲದಂತಾಗಿದೆ. ಏಮ್ಸ್ ವಿಚಾರದಲ್ಲಿ ಕಾಲಹರಣ ಮಾಡುತ್ತಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಮಾನವಾದಂತಾಗಿದೆ. ಮಾನವೀಯತೆ ದೃಷ್ಟಿಯಿಂದಾದರೂ ರಾಜಕೀಯ ವ್ಯಕ್ತಿಗಳು ರಾಯಚೂರಿಗೆ ಏಮ್ಸ್ ಕೊಡಿಸುವ ಇಚ್ಛಾಶಕ್ತಿಯನ್ನು ತೋರಿಸಬೇಕಿದೆ ಎಂದು ತಿಳಿಸಿದರು. ನಮ್ಮ ಸುದೀರ್ಘ ಹೋರಾಟದ ಮೇಲೆ ಒಂದು ಮಾನವೀಯತೆಯ ದೃಷ್ಟಿಯಿಂದಾದರೂ ಕೂಡ ನೀವು ನಮ್ಮನ್ನು ಪರಿಗಣಿಸಿ. ಹೋರಾಟ ಮಾಡು 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 ಅಂದರೆ ಎಷ್ಟಂತ ಮಾಡಬೇಕು? ನಾವು ಹೋರಾಟ ಎಲ್ಲಿವರೆಗೆ ಮಾಡಬೇಕು? ಇದಕ್ಕೆ ಒಂದು ಅಂತ್ಯ, ಒಂದು ತಾರ್ಕಿಕವಾಗಿರ್ತಕ್ಕಂಥ ಒಂದು ಲಾಜಿಕ್ ಆಗಿರ್ತಕ್ಕಂಥ ಒಂದು ಎಂಡ್ ಅನ್ನೋದು ಬೇಕಲ್ಲ ನಮಗೆ. ಹೋರಾಟದ ಜೊತೆಗೆ ರಾಜಕೀಯ ಶಕ್ತಿ ಇಲ್ಲ ಅಂತಂದ್ರೆ ಈ ಹೋರಾಟಕ್ಕೆ ಯಾವುದೇ ಅರ್ಥ ಇಲ್ಲ, ಬೇಡಿಕೆ ಇಡಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯ ಶಕ್ತಿ ಬೇಕು. ಅದಕ್ಕೋಸ್ಕರ ಎಲ್ಲ ಪಕ್ಷಗಳು ದಯವಿಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ವ ಪಕ್ಷಗಳು ನೀವು ಒಂದಾಗಿ ದಯವಿಟ್ಟು ಈ ನಮ್ಮ ಸುದೀರ್ಘ ಹೋರಾಟಕ್ಕೆ ಒಂದು ಸ್ಪಂದನೆಯನ್ನಾದರೂ ಕೊಡೋದನ್ನು ಕಲಿಯಿರಿ ಮಕ್ಕಳು. ಸ್ಪಂದನೆ ಕೊಡ್ರಿ. ಸ್ಪಂದನೆಯಿಂದ ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಹೋಗ್ರಿ. ದಯವಿಟ್ಟು ನೀವೆಲ್ಲರೂ ಒಗ್ಗಟ್ಟಾಗಿ ರಾಜಕೀಯ ಮಾತಾಡಬೇಡ್ರಿ. ಇವ್ರು ನೋಡಿದ್ರೆ ಇಲ್ಲಿ ಶಕ್ತಿ ಇದ್ರೆ ಅಂತ ಇವ್ರು ಸವಾಲಾಗ್ತಾರೆ, ಕಾಂಗ್ರೆಸ್ನವರು. ಅದಕ್ಕೆ ಬುದ್ಧಿ ಬೇಕಂತ ಅವರು ಸವಾಲಾಗ್ತಾರೆ. ಇಲ್ಲಿ ನಿಮ್ಮ ಸವಾಲು ಜವಾಬುಗಳು ನಮಗೆ ಬೇಕಾಗಿಲ್ಲ, ನಮಗೆ ಯಾವುದೂ ಬೇಕಾಗಿಲ್ಲ. ನಿಮ್ಮ ಸವಾಲುಗಳು ಜವಾಬುಗಳು ನಮಗೆ ಬೇಕಾಗಿಲ್ಲ, ಹೌದಾ? ಸುಮ್ಮನೆ ನಮ್ಮನ್ನ ನಡುವು ಮಾಡಿಕೊಂಡು ನಮ್ಮನ್ನ ಒಂದು ಟೂಲ್ ಆಗಿ ಯೂಸ್ ಮಾಡಿಕೊಂಡು ದಯವಿಟ್ಟು ಯಾವ ಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡೋದರಲ್ಲಿ ಕಾಲಹರಣ ಮಾಡಬೇಡ್ರಿ. ಆದಷ್ಟು ಶೀಘ್ರದಲ್ಲಿ ಇದು ನಿಮ್ಮ ಜವಾಬ್ದಾರಿ, ನಿಮ್ಮ ಆದ್ಯ ಕರ್ತವ್ಯ ತಿಳ್ಕೊಂಡು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ. 3 ವರ್ಷ ಹೋರಾಟಕ್ಕೆ ಇದು 3 ವರ್ಷ ಹೋರಾಟ ಬೇಕಾ? ಈ ಪ್ರಜಾಸತ್ತೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಷ್ಟು ಸುದೀರ್ಘವಾದ 3 ವರ್ಷ ಹೋರಾಟ ನಡೆದಂದ್ರೆ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೊಡ್ಡ ಅಪಮಾನ. ಇಟ್ಸ್ ಅ ಗ್ರೇಟ್ ಇನ್ಸಲ್ಟ್. ಇಟ್ಸ್ ಅ ಗ್ರೇಟ್ ಥ್ರೆಟ್ to the democratic setup. It's a great threat to the democratic values. ಇದು ನಿಮ್ಮ ಅಪಮಾನ, ಇದು ನಮಗಲ್ಲ. ಇನ್ನ ಕೊಡ್ತೀವಿ ನಾವು. ನಮ್ಮಲ್ಲಿ ಸಹನೆ ಇದೆ, ಪರ್ಸಿಸ್ಟೆನ್ಸ್ ಇದೆ, ಒಂದು ನಿರ್ದಿಷ್ಟತೆ ಇದೆ, ಒಂದು ಪದ್ಧತಿ ಇದೆ, ನಾವು ಕೊಡ್ತೀವಿ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪ್ರಮುಖರಾದ ಅಶೋಕ್ ಕುಮಾರ್ ಜೈನ್, ಜಾನ್ ವೆಸ್ಲಿ, ವೀರಭದ್ರಯ್ಯ ಸ್ವಾಮಿ, ಗುರುರಾಜ್ ಕುಲಕರ್ಣಿ, ಜಗದೀಶ್ ಸೇರಿದಂತೆ ಅನೇಕರು ಇದ್ದರು. ಗೌತಮ ಬುದ್ಧರ ಜೀವನದ ಮೌಲ್ಯಗಳು, ಚಿಂತನೆಗಳು ಹಾಗೂ ವೈಚಾರಿಕತೆಗಳು ಇಡೀ ಜಗತ್ತಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕಿದೆ ಎಂದು ಅಪ್ಪಗೇರಿ ಸೋಮಶೇಖರ್ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದರು. ಸರ್ಕಾರ ಮೊದಲ ಬಾರಿಗೆ ಗೌತಮ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡುತ್ತಿದೆ. ಗೌತಮ ಬುದ್ಧರ ಇತಿಹಾಸವನ್ನು ಮೇಲಕ್ಕೂ ಹಾಕಿದಾಗ ಅವರ ಬಗ್ಗೆ ಸಾಕಷ್ಟು ಚಿಂತನೆಗಳು ಹಾಗೂ ಅವರ ವಿರುದ್ಧವಾಗಿ ಕಟ್ಟುಕತೆಗಳನ್ನು ಕಟ್ಟಲಾಗಿದೆ. ಗೌತಮ ಬುದ್ಧ ಅಹಿಂಸೆಯನ್ನು ಪ್ರತಿಪಾದಿಸಿದರು. ಗೌತಮ ಬುದ್ಧರ ಚಿಂತನೆಗಳು, ಪ್ರೇರಣೆಗಳು ಅರ್ಥೈಸಿಕೊಳ್ಳಬೇಕಾಗಿದೆ. ಇಡೀ ಜಗತ್ತು ಕಂಡ ತತ್ವಜ್ಞಾನಿಗಳಲ್ಲಿ ಗೌತಮ ಬುದ್ಧ ಬಹಳ ಪ್ರಮುಖರಾಗಿದ್ದಾರೆ ಎಂದರು. ತಾತ್ವಿಕತೆ, ವೈಚಾರಿಕೆ ಚಿಂತನೆಗಳನ್ನು ಇಡೀ ಜಗತ್ತಿಗೆ ಸಾರಿದರು. ಅವರ ಚಿಂತನೆಗಳು ಎಲ್ಲ ಕಾಲಕ್ಕೂ ಅನ್ವಯಿಸುವ ತತ್ವಗಳಾಗಿವೆ. ಜೈನ್ ಮತ್ತು ಬೌದ್ಧ ಧರ್ಮ ಅಹಿಂಸೆಯನ್ನು ಪ್ರತಿಪಾದಿಸಿದರು. ಬುದ್ಧ ಮತ್ತು ಮಹಾವೀರ್ ಸಮಕಾಲೀನರು. ಆದರೆ ಜೈನ್ ಧರ್ಮ ದೇಶದಲ್ಲಿಯೇ ಉಳಿದುಕೊಳ್ಳುತ್ತದೆ, ಬೌದ್ಧ ಧರ್ಮ ದೇಶದಿಂದ ಹೊರ ಹಾಕಲ್ಪಡುತ್ತದೆ. ಬೌದ್ಧ ಧರ್ಮ ಚಿಂತನೆಗಳ್ಯಾವು ಎಂದು ನಾವು ಗ್ರಹಿಸಿಕೊಂಡಾಗ ಮಾತ್ರ ಬುದ್ಧನ ಚಿಂತನೆಗಳು ಅರ್ಥವಾಗಲು ಸಾಧ್ಯವಾಗುತ್ತದೆ ಎಂದರು. ದೇಶದಲ್ಲಿ ಸಮಾನತೆ, ಅಸಮಾನತೆ ಇದೆ, ಜಾತಿವಾದಿ ಮತ್ತು ಜಾತ್ಯತೀತವಿದೆ, ಮೌಢ್ಯ, ಕಂದಾಚಾರಗಳು ಮತ್ತು ವೈಚಾರಿಕತೆಗಳು ಭಾರತದಲ್ಲಿದೆ. ಭಾರತ ಬಹು ಸಾಂಸ್ಕೃತಿಕ, ಬಹು ಜಾತಿ ಜನಾಂಗೀಯ ಸಮುದಾಯಗಳನ್ನು ಒಳಗೊಂಡ ದೇಶವಾಗಿದೆ ಎಂದರು. ಗೌತಮ ಬುದ್ಧರು ಇಡೀ ಭೂಮಿಯಲ್ಲಿ ಸ್ವರ್ಗ ನರಕಗಳಿಲ್ಲ, ಪುನರ್ಜನ್ಮವಿಲ್ಲ ಎಂದು ಹೇಳಿದವರು ಸಮಾಜದಲ್ಲಿ ಮಹಿಳೆಯರನ್ನು ಸಮಾನತೆಯಿಂದ ಕಾಣಬೇಕು ಎಂದು ಪ್ರತಿಪಾದಿಸಿದರು. ವಿಧಾನ ಸಮಿತಿ ರಾಯಚೂರು ರವಿಕುಮಾರ್ ನಾಗಪುರ್ ಸರ್ ಅವರು ಎಲ್ಲ ಗಣ್ಯಮಾನ್ಯರು ಕೂಡ ದೀಪಗಳಲ್ಲಿ ಪ್ರಜ್ವಲನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ನಾನು ಬುದ್ಧರ ಚಿಂತನೆಗಳನ್ನ, ಅವರ ವೈಚಾರಿಕತೆಗಳನ್ನ ಇಡೀ ಜಗತ್ತು ಮಾತ್ರವಲ್ಲ ನಾವೆಲ್ಲರೂ ಕೂಡ
ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ, ಅಧ್ಯಯನ ಮಾಡಬೇಕಾದಂತಹ, ಬುದ್ಧರ ಮಾರ್ಗದಲ್ಲಿ ನಾವು ನಡಿಬೇಕಾಗಿರ್ತಕ್ಕಂತಹ, ನಮ್ಮ ನಡೆನುಡಿಗಳಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ಬದುಕಿನಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂತಹ ಅನಿವಾರ್ಯತೆಯನ್ನ ಇದು ಹೇಳುತ್ತೆ. ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಒಂದು ಮಾತು ಏನು ಅಂದ್ರೆ, ಬುದ್ಧರನ್ನ ಮರೆತ ಭಾರತಕ್ಕಾಗಲಿ ಭಾರತೀಯರಿಗಾಗಲಿ ಭವಿಷ್ಯವಿಲ್ಲ ಅನ್ನುವಂತಹದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಾರತೀಯರು ಬೌದ್ಧರಾಗದೆ ಅವರಿಗೆ ಭವಿಷ್ಯನೂ ಇಲ್ಲ. ಹಾಗೇನೆ ಭಾರತದಲ್ಲಿರುವಂತಹ ಅಸ್ಪೃಶ್ಯರು, ಆದಿವಾಸಿ, ಬುಡಕಟ್ಟು, ಅಲೆಮಾರಿ ಸಮುದಾಯಗಳು ಅಥವಾ ಹಿಂದುಳಿದ ವರ್ಗವನ್ನು ಒಳಗೊಂಡ ಹಾಗೆ ಇವರೆಲ್ಲರೂ ಸಾಮಾಜಿಕ ಅವಮಾನಗಳಿಂದ, ಜಾತೀಯತೆಯ, ಸ್ಪೃಶ್ಯತೆಯ ಕಳಂಕದಿಂದ ಬಿಡುಗಡೆಗೊಳ್ಳಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿದ ಹಾಗೆ ನಾವೆಲ್ಲ ಬೌದ್ಧರಾಗಬೇಕಾಗಿದೆ. ಬುದ್ಧ ಮಾರ್ಗದಲ್ಲಿ ನಾವೆಲ್ಲ ನಡೆಯಬೇಕಾಗಿದೆ, ಬದುಕಬೇಕಾಗಿದೆ. ಆ ಮೂಲಕ ಪ್ರಬುದ್ಧ ಭಾರತವನ್ನ ನಿರ್ಮಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅನ್ನುವಂಥದ್ದನ್ನ ತಹಶೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗೌತಮ ಬುದ್ಧರ ಸಂದೇಶ, ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅನೇಕ ಧರ್ಮಗಳು ಅವುಗಳ ವೈಜ್ಞಾನಿಕ ತಳಹಾದಿಯ ಮೇಲಿದೆ. ದೇಶದಲ್ಲಿ ಹುಟ್ಟಿದ ಬೌದ್ಧ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ನಾವು ದೇಶದಿಂದ ಹೊರಗಿಟ್ಟಿದ್ದೇವೆ. ಮೌಢ್ಯತೆ, ಕಟ್ಟುಕತೆಯ ಧರ್ಮದ ಹೆಸರಿನಲ್ಲಿ ಕಂದಾಚಾರಗಳು ನಡೆಯುತ್ತಿರುವಾಗ ಬೌದ್ಧ ಧರ್ಮ ಹುಟ್ಟುಕೊಂಡಿತು. ಪ್ರತಿಯೊಬ್ಬರು ಬೌದ್ಧ ಧರ್ಮ, ಗೌತಮ ಬುದ್ಧನ ಜೀವನ ಮತ್ತು ಅವರ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಗೊತ್ತಿಲ್ಲ ನನಗೆ. ಕ್ರಿಸ್ತ ಪೂರ್ವ 5ನೇ 6ನೇ ಶತಮಾನದಲ್ಲಿ ಬುದ್ಧ ಧರ್ಮ ಹೇಗುಂತಂದ್ರೆ ಧಾರ್ಮಿಕ ಶೋಷಣೆಗಳಾಗ್ತಾಯಿದ್ದವಾಗ ಧರ್ಮವನ್ನ ಮನುಷ್ಯನಿಗೆ ಅರ್ಥವಾಗ್ತಾ ಇದ್ದಿಲ್ಲ. ಮೌಢ್ಯತೆ ಬಹು ಎತ್ತರವಾಗಿ ಬೆಳೆದಿತ್ತು. ಮೌಢ್ಯತೆಯನ್ನ ಆಧಾರದ ಮೇಲೆ, ಕಟ್ಟುಕತೆಗಳ ಆಧಾರದ ಮೇಲೆ ಮನುಷ್ಯನಿಗೆ ಧರ್ಮದ ಕಟ್ಟುಗಳನ್ನ ಬಂಧಿಸಿ ಮನುಷ್ಯನನ್ನ ಶೋಷಣೆ ಮಾಡ್ತಾ ಇದ್ರು. ಧರ್ಮದ ಹೆಸರಿನಲ್ಲಿ ಮನುಷ್ಯನನ್ನು ಶೋಷಣೆ ಮಾಡುವಂತ ಸಂದರ್ಭದಲ್ಲಿ ಈ ಬೌದ್ಧ ಧರ್ಮ ಉದಯವಾಯಿತು. ಅವಾಗ ಪ್ರಪ್ರಥಮ ಭಗವಾನ್ ಬುದ್ಧನ ಉಪದೇಶ ಇಷ್ಟೇ, ಮನುಷ್ಯನನ್ನು ಮನುಷ್ಯರನ್ನಾಗಿ ಕಾಣುವಂಥದ್ದು, ಆಸೆಗಳನ್ನ ಬಿಟ್ಟುಕೊಡುವಂಥದ್ದು, ಸತ್ಯವನ್ನ ಪ್ರತಿಪಾದಿಸುವುದು, ಅಹಿಂಸೆಯನ್ನ ಪ್ರತಿಪಾದಿಸುವುದು, ಇಡೀ ಜಗತ್ತನ್ನ ವಿಶ್ವ ಶಾಂತಿಯಾಗಿರುವಂಥದ್ದು ಹೇಳಿದಂತ ಧರ್ಮ ಬೌದ್ಧ ಧರ್ಮ. ಇವತ್ತು ಧರ್ಮದ ಹೆಸರಿನಲ್ಲಿ ನಾವು ಎಷ್ಟೋ ಖರ್ಚು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಇವತ್ತು ಹಾಳಾಗ್ತಾ ಇದ್ದೇವೆ. ಅಲ್ಲ, ಧರ್ಮಕ್ಕಾಗಿ ಮನುಷ್ಯನ ಜೀವನ ಅಲ್ಲ, ಧರ್ಮಕ್ಕಾಗಿ ನಾವು ಅಂಧಕಾರದಲ್ಲಿ ಮಾಡ್ಕೊಳ್ಳೋದಲ್ಲ. ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋದಕ್ಕೆ ಧರ್ಮ ನಮ್ಮನ್ನು ಮಾರ್ಗದರ್ಶನ ಮಾಡಬೇಕು ಹೊರತು ಮನುಕುಲದ ಮೇಲೆ ದೌರ್ಜನ್ಯ ಆಗೋದು, ದಬ್ಬಳಿಕೆ ಆಗೋದು. ಇವತ್ತು ಪುರೋಹಿತ ಶ್ರೀಗಳು ನಿಮ್ಮ ಸಾಕಷ್ಟು ನಿಮ್ದು ಧರ್ಮದ ಉಪದೇಶ ಹಾಕಿದೆ, ಧರ್ಮದ ಹಿಂಗಿದೆ, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕಂತ ಸಾಕಷ್ಟು ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಿ ಸಿಕ್ಕಾಪಟ್ಟಿ ಜ್ಯೋತಿ ನಿಮ್ಮನ್ನ ಹಿಪ್ನೋಟಿಸಮ್ ಮಾಡಿ ಧರ್ಮದ ಅಂಧತೆಯನ್ನು ಮುಳುಗಿಸಿ ನಿಮ್ಮನ್ನೇ ಶೋಷಣೆ ಮಾಡ್ತಾ ಇರೋದು ಗೊತ್ತಿರೋ ಒಂದು ವಿಷಯ. ಇದನ್ನು ಹೊರಗೆ ಬರಿ ಅಂತ ಬುದ್ಧ ಹೇಳಿ, ಸುಡುವ ಮನೆಯಿಂದ ಹೊರಗೆ ಬರಿ, ಜ್ಞಾನವನ್ನ ಪಡ್ಕೊಳ್ರಿ, ತಮ್ಮ ಹತ್ರ ಇರುವಂತಹ ಪಾಂಡಿತ್ಯವನ್ನ ಹೊರಗೆ ಬರ್ರಿ, ವಿಚಾರ ಶಕ್ತಿಯನ್ನು ಹೊರಗೆ ಬರ್ರಿ, ವೈಜ್ಞಾನಿಕ ತಳಹದಿಯ ಮೇಲೆ ನೀವು ಬದುಕ್ರಿ. ಬದುಕು ಈ ಭೂಮಿ ಕೊಟ್ಟಿದ್ದು ನಮಗೆ ಬೇರೊಬ್ಬರು ಯಾರು ಅಷ್ಟಿಲ್ಲ, ನಾವು ಯಾರಿಗೂ ಗುಲಾಮರಾಗಬೇಕಾಗಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮಲು ಮಾಡಗಿರಿ, ಮುಖಂಡರುಗಳಾದ ಆರ್ ರವಿಕುಮಾರ್, ಜಗನ್ನಾಥ್ ಸುಂಕಾರಿ, ಕೃಷಿ ವಿವಿ ಆಡಳಿತ ಮಂಡಳಿ ಸದಸ್ಯ ಮಲ್ಲೇಶ್ ಕೊಳಿಮಿ, ರವೀಂದ್ರ ಪಟ್ಟಿ, ತಿಮ್ಮಾರೆಡ್ಡಿ, ಕೆಇ ಕುಮಾರ್, ಶರಣಪ್ಪ, ಆಂಜನೇಯ ಕೊಂಬಿನ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯ ದೇವದುರ್ಗ ತಾಲೂಕಿನ ಅರಗೇರ ಹೋಬಳಿಯ ಬಿ ಗಣಿಕಲ್ ಸೀಮಾದಲ್ಲಿನ 1.25 ಎಕರೆ ಜಮೀನಿನಲ್ಲಿ ಅಕ್ರಮ ಪ್ರವೇಶ ಮಾಡಿ ಟ್ರ್ಯಾಕ್ಟರ್ ಮೂಲಕ ಟ್ರೇಲರ್ ಹೊಡೆದಿದ್ದು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗಣೇಕಲ್ ಗ್ರಾಮದ ರೈತ ಸಾಗರ್ ನಾಯಕ್ ಒತ್ತಾಯಿಸಿದರು. ಗಣೇಕಲ್ ಗ್ರಾಮದ ಸರ್ವೆ ನಂಬರ್ 58/4ರಲ್ಲಿರುವ 1.25 ಎಕರೆ ಜಮೀನು ವಿಚಾರವಾಗಿ ವಿರುಪಣ್ಣ ಅವರಿಗೂ ಹಾಗೂ ಅವರ ತಮ್ಮನ ಮಕ್ಕಳಾದ ಮಹಾಂತೇಶ್, ನಾಗರಾಜ್, ಬಸನಗೌಡ ಅವರಿಗೆ ವೈಮನಸ್ಸು ಉಂಟಾಗಿ ನ್ಯಾಯಾಲಯದಿಂದ ವಿರುಪಣ್ಣ ಅವರ ತಮ್ಮನ ಮಕ್ಕಳಿಗೆ ಜಮೀನಿಗೆ ನುಗ್ಗಿ ಸಾಗುವಳಿಗೆ ಅಡೆತಡೆ ಮಾಡದಂತೆ ತಡೆಯಾಜ್ಞೆ ನೀಡಿದ್ದು, ಆದರೆ ವಿರುಪಣ್ಣ ಅವರು ಜಮೀನಿನಲ್ಲಿ ಸಾಗುವಳಿ ಮಾಡುವಾಗ 2024ರ
ಆಗಸ್ಟ್ 15ರಂದು ವಿರುಪಣ್ಣ ಅವರ ತಮ್ಮನ ಮಕ್ಕಳ ಮಾತನ್ನು ಕೇಳಿ ಸೋಮಶೇಖರ್, ಶಿವಪ್ಪ, ಉಗ್ರ ನರಸಿಂಹ ಎಂಬುವವರು ಜಮೀನಿಗೆ ಅಕ್ರಮವಾಗಿ ನುಗ್ಗಿ ಅಕ್ರಮವಾಗಿ ಟ್ರ್ಯಾಕ್ಟರ್ ಮೂಲಕ ಟ್ರಿಲ್ಲರ್ ಹೊಡೆದಿದ್ದು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಚೆನ್ನಪ್ಪನವರು ಮಾಡಿದ್ದಾರೆ. ಇವತ್ತು ಆ ಕಂಪ್ಲೇಂಟ್ ಆಗಿ ಇವತ್ತು 9 ತಿಂಗಳಾಯಿತು. ಚಾರ್ಜ್ ಶೀಟ್ ಹಾಕಿಲ್ಲ ಪೊಲೀಸ್ ಸ್ಟೇಷನ್ಗೆ. ಒಬ್ಬ ಮಾಜಿ ಸೈನಿಕರು ಹೋಗಿ ಇವತ್ತು ಪೊಲೀಸ್ ಸ್ಟೇಷನ್ ಪದೇ ಹೋಗಿ ಕೇಳಿದ್ರು ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ ಅವರಿಗೆ. ಅದರ ಸಲುವಾಗಿ ನಾವು SP-ಗೆ ಬಂದು ಭೇಟಿಯಾಗಿದ್ವಿ. SP ಕೊಟ್ಟಿರ್ತಕ್ಕಂಥ ದಾಖಲಾತಿಗಳಿದ್ದಾವೆ. ಆಮೇಲೆ DSP ಭೇಟಿಯಾಗಿದ್ವಿ. DSP ಭೇಟಿಯಾಗಿ ಕೊಟ್ಟಿರ್ತಕ್ಕಂಥ ದಾಖಲಾತಿ ಸಹ ನಮ್ಮಲ್ಲಿ ರಿಸೀವ್ ಇದಾವೆ. ಆದರೆ ಇವತ್ತು ಅವರು ಬಂದು ನಮ್ಮನ್ನು ಕರ್ಕೊಂಡು ಹೋದ್ರು. ನಾನು ಹೋಗಿ ಅವ್ರ ಪರವಾಗಿ ಕೇಳಿದಕ್ಕೆ ನೀವು ಮೊದಲು ಹೊರಗಿದ್ದಕ್ಕೆ ನಮ್ಮ PSI-ನವರು ಆವಾಜ್ ಹಾಕಿದ್ರು. ಹಂಗಾಗಿ ಇವತ್ತು ನ್ಯಾಯ ಸಿಗಬೇಕು ಇವರಿಗೆ. ಈ ನ್ಯಾಯ ಸಲುವಾಗಿ ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ಒಬ್ಬ ದೇಶಕ್ಕಾಗಿ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಬೆಲೆ ಸಿಕ್ಬಿಟ್ಟಿಲ್ಲ ಅಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರ್ತದೆ. ಇವತ್ತು ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥ ಸರಿಪಡಿಸ್ತಕ್ಕಂಥ ಸಾಮಾನ್ಯ ಜನರ ಪರಿಸ್ಥಿತಿ ಯಾರು ಬಗೆಹರಿಸ್ತಾರೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿ ಈಗ ಬಂದಿರ್ತಕ್ಕಂಥದ್ದು. ಹೌದ್ರಿ, ಇದು ಕ್ರಿಮಿನಲ್ ಕೇಸ್ ಅಲ್ಲ, ನಿಮ್ದು ಪೊಲೀಸ್ ಸ್ಟೇಷನ್ ಹೋಗಿದ್ರೆ ಸಿವಿಲ್ ಕೇಸ್ ಆಗಿರೋದ್ರಿಂದ ಕೋರ್ಟಿಗೆ ಹೋಗ್ಬೇಕಲ್ಲ. ಕೋರ್ಟ್ನಾಗ ಆಗಿದೆ, ಕೋರ್ಟಿಗೆ AC ಆರ್ಟ್ ಆಗಿದೆ, AC ಆರ್ಟ್ ಹಾಕಿರ್ತೀರಿ, ಸ್ಟೇಟ್ ಎಲ್ಲ ಇದ್ರು. ಎಲ್ಲ ಇದ್ರೂ ಕೂಡ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಏನಂದ್ರೆ AC ಆರ್ಡರ್ನೇ ಪೊಲೀಸರು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೊರದಾರ. ಆದ್ರೆ ಇವ್ರ ಪರವಾಗಿ ಆಗಿದೆ, ಕೋರ್ಟ್ ಆರ್ಡರ್ ಇದ್ರಾಗೈತಿ. ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ಶಿವಪುತ್ರಪ್ಪ, ಚೆನ್ನಪ್ಪ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದ ಹಿಂಭಾಗ ಹಾಗೂ ಸಾರ್ವಜನಿಕ ಉದ್ಯಾನವನದ ಪಕ್ಕದಲ್ಲಿರುವಂತಹ ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ದೇವಸ್ಥಾನ ಹಾಗೂ ಮಂಟಪದ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಲಾಗುತ್ತಿದ್ದು, ಶನಿ ಸಿಂಗಾಪುರದಿಂದ ಶಿಲಾಮೂರ್ತಿಯನ್ನು ಆಹ್ವಾನ ಮಾಡಿಕೊಂಡು ರಾಯಚೂರು ನಗರದ ಸರ್ವ ಸದ್ಭಕ್ತರಿಗೆ ಸಾಯಿಬಾಬಾ ದರ್ಶನದೊಂದಿಗೆ ಶನಿದೇವರ ದರ್ಶನ ಪಡೆದು ಕೃತಾರ್ಥರಾಗಲಿ ಎಂಬ ಉದ್ದೇಶದಿಂದ ಶನಿ ಭಗವಂತನ ಪ್ರತಿಷ್ಠಾಪನೆಯನ್ನು ಕೈಗೊಂಡಿದ್ದೇವೆ. ಸರ್ವ ಸದ್ಭಕ್ತರಿಗೂ ಶನಿ ದೇವರಿಗೆ ಎಣ್ಣೆ ಹರಿಯುವ ಸದಾವಕಾಶವನ್ನು ಮಾಡಿಕೊಡಲಾಗುವುದು. ಆದ ಕಾರಣ ಸರ್ವ ಸದ್ಭಕ್ತರು ದೇವಸ್ಥಾನ ಹಾಗೂ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನಾದಿ ತ್ರಿಕರಣ ಸೇವೆ ಸಲ್ಲಿಸಿ ಶ್ರೀ ಸಾಯಿಬಾಬಾ ಹಾಗೂ ಶ್ರೀ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಧರ್ಮದರ್ಶಿಗಳಾದ ಶ್ರೀ ಸಾಯಿ ಕಿರಣ್ ಆದೋನಿ ಇವರು ಕೋರಿದ್ದಾರೆ. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲ ಸಾಯಿ ಭಕ್ತಾದಿಗಳಿಗೆ. ನನ್ನ ಹೆಸರು ಸಾಯಿ ಕಿರಣ್ ಆದೋನಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗದಲ್ಲಿರುವಂಥ ಸಾಯಿ ಮಂದಿರ. ನಮ್ಮ ಸಾಯಿ ಮಂದಿರ ಆವರಣದಲ್ಲಿ ಶನಿದೇವರ ಮಂಟಪ ನಿರ್ಮಾಣಗೊಳ್ತಾ ಇದೆ. ಶನಿ ಶಿಂಗ್ನಾಪುರ್ನಿಂದ ಶನಿದೇವರ ಶಿಲಾ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮುಂದಿನ ದಿನಗಳಲ್ಲಿ ಆಗಲಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಭಕ್ತಾದಿಗಳು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಮೂಲಕ ನಮ್ಮ ರಾಯಚೂರಿನಲ್ಲಿ ಇದೇ ಪ್ರಥಮ ಶನಿದೇವರ ಮಂದಿರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಏಕೆಂದರೆ ಭಾಳಷ್ಟು ಜನ ಶನಿದೇವರ ಮಂದಿರ ನಿರ್ಮಾಣ ಮಾಡಬೇಕಂದ್ರೆ ಹಿಂದೇಟು ಆಗ್ತಾರಂತೇಳಿ ಕೇಳಿಬಂದಿದೆ. ಆದರೆ ನಾವು ಈ ಶನಿದೇವರ ಮಂದಿರ ಕಟ್ತಾ ಇದ್ದೀವಿ ಅಂದರೆ ನಾವು ಕಟ್ತಾ ಇಲ್ಲ, ಆ ಭಗವಂತನ ಶಿರಡಿ ಸಾಯಿಬಾಬಾನ ಅನುಗ್ರಹ. ಯಾಕೆಂದರೆ ಶಿರಡಿಗೆ ಹೋದರೆ ಶನಿದೇವರ ದರ್ಶನ, ನಮ್ಮ ರಾಯಚೂರಿನಲ್ಲಿ ಸಾಯಿ ಮಂದಿರಕ್ಕೆ ಬಂದರೆ ಶನಿದೇವರ ದರ್ಶನ ಆಗಬೇಕು, ನಮ್ಮ ಎಲ್ಲ ಭಕ್ತಾದಿಗಳಿಗೆ ಶನಿ ದೋಷ ನಿವಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಬಾಬಾರವರು ಈ ಒಂದು ಶನಿ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಭಕ್ತಾದಿಗಳು ಈ ಒಂದು ಮಂದಿರಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು. ಹಾಗೂ ಈ ಒಂದು ಶನಿದೇವರಿಗೆ ಭಕ್ತಾದಿಗಳ ಕೈಯಿಂದಲೇ ಎಣ್ಣೆ ಹಾಕುವ ಒಂದು ಸೇವೆಯನ್ನು ಕಲ್ಪಿಸಿಕೊಡಲಾಗುವುದು ಮುಂದಿನ ದಿನಗಳಲ್ಲಿ. ಇದೇ ತಿಂಗಳು ಉದ್ಘಾಟನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕಟ್ಟಡ ನಿರ್ಮಾಣ ಅತಿ ವೇಗದಲ್ಲಿ ಹೊಂಟಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಸಾಯಿರಾಮ್. ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ಪ್ರತಿಷ್ಠಾಪನಾ ಕಾರ್ಯ, ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ. ಆಕಸ್ಮಿಕವಾಗಿ ಗುಂಡು ಹಾರಿ ಯುವಕನೋರ್ವ ಗಂಭೀರ ಗಾಯಗೊಂಡ ಘಟನೆ ನಗರದ ಮಹಿಳಾ ಸಮಾಜದ ಎದುರಿನ HRB ಲೇಔಟ್ನಲ್ಲಿ ನಡೆದಿದೆ. ಮೇ 3ರಂದು ಘಟನೆ ನಡೆದಿದ್ದು, ಮೊಹಮ್ಮದ್ ಸೋಹಲ್ ಎಂಬ ಯುವಕನ
ಎಡಗಾಲಿಗೆ ಗುಂಡು ತಗುಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸ್ನೇಹಿತರಾದ ಜಿಯಾ ಸೌದಾಗರ್ ಎಂಬ ತನ್ನ ಮನೆಗೆ ಮೊಹಮ್ಮದ್ ಸೋಹೆಲ್ ಕರೆದುಕೊಂಡು ಬಂದು ಮನೆಯಲ್ಲಿ ಪಿಸ್ತೂಲ್ ತೋರಿಸಿದ್ದಾರೆ. 4 ಗುಂಡುಗಳನ್ನು ಲೋಡ್ ಮಾಡಿ ನೋಡುತ್ತಿದ್ದಾಗ 5 ಗುಂಡು ಆಕಸ್ಮಿಕ ಫೈರಿಂಗ್ ಆಗಿ ಮೊಹಮ್ಮದ್ ಸೋಹೆಲ್ ಕಾಲಿಗೆ ಬಡಿದು ಗಾಯಗೊಂಡಿದ್ದಾನೆ. ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಬೆದರಿಕೆ ಘಟನೆ ಕುರಿತು ಬೇರೆಯವರಿಗೆ ಹೇಳಿದರೆ ಪಿಸ್ತೂಲ್ನಿಂದ ಜಿಯಾ ಸೌದಾಗರ್ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ಆರೋಪಿಸಿ ಮೊಹಮ್ಮದ್ ಸೋಹೆಲ್ ಸದಾರ್ ಬಜಾರ್ ಠಾಣೆಗೆ ದೂರು ನೀಡಿದ್ದಾನೆ. ಜಯಾ ಸೌದಾಗರ್ ಬಳಿ ಇರುವ ಪಿಸ್ತೂಲ್ಗೆ ಪರವಾನಗಿ ಇದೆಯೇ, ಪಿಸ್ತೂಲ್ ತೋರಿಸಲು ಕಾರಣವೇನು ಎಂಬುದನ್ನು ಸದಾರ್ ಬಜಾರ್ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಸದಾರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಮಿತಿ ವತಿಯಿಂದ ಸಿದ್ಧಾರ್ಥ್ ಗೌತಮ ಬುದ್ಧ ವೈಶಾಖ ಪೂರ್ಣಿಮಾ 2569ನೇ ಬುದ್ಧ ಜಯಂತ್ಯೋತ್ಸವ ಅಂಗವಾಗಿ ನಗರದ ದೇವಿ ನಗರದಲ್ಲಿ ಭಗವಾನ್ ಬುದ್ಧರ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಯಶ್ ಅಭಿಮಾನಿಗಳ ಬಳಗ ಜಿಲ್ಲಾಧ್ಯಕ್ಷ ಎ ರಾಮು, ಎಸ್ಎನ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಶ್ರೀಕಾಂತ್ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷ ವಿಜಯ್ ಪ್ರಸಾದ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಹಾಗೂ ಪದಾಧಿಕಾರಿಗಳು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ತ್ರಿಸರಣ ಹಾಗೂ ಪಂಚಶೀಲ ಪಠಿಸಿ ಮತ್ತು ಸರ್ವರಿಗೂ ಮೈತ್ರಿಯನ್ನು ಕೋರಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರವೀಣ್ ಕುಮಾರ್ ವೈ ಮಾತನಾಡಿ ಶಾಕ್ಯ ವಂಶಸ್ಥರ ಹಾಗೂ ಕೊಲಿ ವಂಶಸ್ಥರ ಸಾಂಪ್ರದಾಯಿಕ ರೋಹಿಣಿ ನದಿಯ ಯುದ್ಧದ ಬಗ್ಗೆ ವಿವರಿಸಿದರು. ಜಿಲ್ಲಾಧ್ಯಕ್ಷ ವಿಜಯ್ ಪ್ರಸಾದ್ ಪಿ ಅವರು ಸಿದ್ಧಾರ್ಥ್ ಗೌತಮ ಬುದ್ಧರ ಜನನದ ಬಗ್ಗೆ, ಶಾಕ್ಯ ವಂಶದ ಬಗ್ಗೆ ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಜೈ ಭೀಮ್, ವಲ್ಲಭ, ನಾಗರಾಜ್, ರಾಜಶೇಖರ್, ಅರುಣ್ ಕುಮಾರ್, ಕರುಣಾಕರ್, ವಂಶಿ, ಬೋಳಬಂಡಿ, ರಾಜು, ನಾಗಪ್ಪ, ತ್ರಿಶಾಂಕ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ನಾಗರಾಜ್ ನಿರೂಪಿಸಿದರು. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರ 13ನೇ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಹಲವಾರು ಪವಿತ್ರ ವಿಧಿ ವಿಧಾನಗಳನ್ನು ನೆರವೇರಿಸಲಾಯಿತು. ಬೆಳಿಗ್ಗೆ ಶ್ರೀ ಬ್ರಹ್ಮಕರಾರ್ಚಿತ ಶ್ರೀ ಮೂಲ ರಾಮದೇವರ ಪೂಜೆಯನ್ನು ನೆರವೇರಿಸಿದರು. ನಂತರ ಶ್ರೀ ಷೋಡಶ ಬಾಹು ನರಸಿಂಹ ದೇವರ ಪೂಜೆಯನ್ನು ಭಕ್ತಿಯಿಂದ ನೆರವೇರಿಸಿದರು. ರಾಷ್ಟ್ರದಲ್ಲಿ ನಡೆಯುತ್ತಿರುವ ಯುದ್ಧದಂತಹ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಸೈನಿಕರು ಮತ್ತು ಭಾರತದ ನಾಗರಿಕರ ರಕ್ಷಣೆ ಮತ್ತು ಯೋಗಕ್ಷೇಮಕ್ಕಾಗಿ ದೈವಿಕ ಆಶೀರ್ವಾದವನ್ನು ಕೋರಿ ಶ್ರೀಮಠದಲ್ಲಿ ಮೃತ್ಯುಂಜಯ, ಆಯುಷ್ಯ, ಮಾರ್ಕಂಡೇಯ ಮತ್ತು ಇತರ ವಿಶೇಷ ಹೋಮಗಳನ್ನು ನಡೆಸಲಾಯಿತು. ಒಂದು ನಿಮಿಷ ತಮ್ಮೇಣ ರೈಟ್. ಈಗ ಸರ್ ಒಂದು ನಿಮಿಷ ಬರೀ ಸ್ವಲ್ಪ ರಾಷ್ಟ್ರೀಯ ಬಿಕ್ಕಟ್ಟನ್ನು ಪರಿಗಣಿಸಿ ಸಾಂಪ್ರದಾಯಿಕ ಮತ್ತು ಅಗತ್ಯ ಧಾರ್ಮಿಕ ಆಚರಣೆಗಳನ್ನು ಹೊರತುಪಡಿಸಿ ಯಾವುದೇ ಆಚರಣೆಗಳನ್ನು ನಡೆಸಲಾಗುವುದಿಲ್ಲ ಎಂದು ಶ್ರೀಮಠದ ಪೀಠಾಧಿಪತಿಗಳು ಸಂದೇಶದಲ್ಲಿ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಕನ್ನಡ ನಟ ಮತ್ತು ಪ್ರಜಾಕೀಯ ಪಕ್ಷದ ಅಧ್ಯಕ್ಷ ಉಪೇಂದ್ರ ಅವರ ಕುಟುಂಬ ಮತ್ತು ಹಿರಿಯ ಕನ್ನಡ ನಟಿ ತಾರಾ ಮತ್ತು ಅವರ ಕುಟುಂಬದವರು ಗೌರವ ಸಲ್ಲಿಸಿ ಭಕ್ತಿಯಿಂದ ಆಚರಣೆಗಳಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಪುಟ ಸಭೆಯಲ್ಲಿ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪಿಸಲು ತೀರ್ಮಾನ ಕೈಗೊಳ್ಳಲಿ, ಬಸವರಾಜ್ ಕಳಸ. ಗೌತಮ ಬುದ್ಧರ ಚಿಂತನೆಗಳು, ವೈಚಾರಿಕತೆಗಳ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಲಿ, ಅಪ್ಪಗೇರಿ.
ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿದ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಸಾಗರ್ ನಾಯಕ್ ಒತ್ತಾಯ. ಆಕಸ್ಮಿಕವಾಗಿ ಪಿಸ್ತೂಲ್ನಿಂದ ಹಾರಿದ ಗುಂಡು, ಯುವಕನಿಗೆ ಗಂಭೀರ ಗಾಯ, ದೂರು ದಾಖಲು. ದೇವಿ ನಗರದಲ್ಲಿ ಭಗವಾನ್ ಬುದ್ಧರ ಜಯಂತಿ ಆಚರಣೆ. ಭಾರತೀಯ ಸೇನೆ ನಾಗರಿಕರ ರಕ್ಷಣೆಗಾಗಿ ಮಂತ್ರಾಲಯ ಮಠದಲ್ಲಿ ವಿಶೇಷ ಹೋಮ.